ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಲಿಕ್ವಿಡೇಷನ್ ಆಫ್ ಕಂಪನಿ ಪಾರ್ಟ್ 3 ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಒಂದು ವಿಡಿಯೋನಲ್ಲಿ ನಿಮಗೆ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಲ್ಲ ಅಂದರೆ ನಿಮ್ಗೆ 8 ಮಾರ್ಕ್ಸ್ 14 ಮಾರ್ಕ್ಸ್ ಅರ್ಥ ಆಗೋದಿಲ್ಲ. ಸೊ ಫಸ್ಟು ಫಾರ್ಮೆಟ್ನ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ, ಓಕೆನಾ? ಇವಾಗ ನಾನು ನಿಮಗೆ ಮತ್ತೆ ಅದನ್ನೇ ಹೇಳ್ತೀನಿ. ಏನಂದರೆ ಆನ್ಲೈನ್ ಟ್ಯೂಷನ್ಸ್ ಯಾವುದು ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, DM ಮಾಡಿ. ಇವಾಗ ಫಾರ್ಮೆಟ್ ನಿಮಗೆ ನೋಡಿದ್ದೀವಿ ಅಲ್ವಾ ನಾವು. ಇವಾಗ 14 ಮಾರ್ಕ್ಸ್ ಕ್ವಶನು ನಿಮಗೆ ಈ ಥರ ಇರುತ್ತೆ. ನಾನು ಏನೇ ಹೇಳಿದೆ ಪ್ರಿವಿಯಸಲ್ಲಿ, ಸೆಕ್ಯೂರ್ಡ್ ಲೋನು ಪ್ರಿಫರೆನ್ಸ್ ಶೇರ್ಸ್ಗೆ ಸೆಕ್ಯೂರ್ಡ್ ಲೋನಿಗೆ ಸ್ಟಾಪ್ ಆದರೆ ಅಲ್ಲಿ ಗಂಟೆ ಕೇಳಿದ್ರೆ ನಿಮಗೆ 8 ಮಾರ್ಕ್ಸು, ಪ್ಲಸ್ ಅದ್ರ ಜೊತೆಗೆ ಈಕ್ವಿಟಿ ಶೇರ್ಸು ಪ್ರಿಫರೆನ್ಸ್ ಶೇರ್ಸು 2 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಸೇಮು. ಈ 2 ಪಾಯಿಂಟ್ಸ್ ಆ್ಯಡ್ ಆಗುತ್ತಲ್ಲ, ಅದಕ್ಕೆ ನಿಮಗೆ 14 ಮಾರ್ಕ್ಸ್ ಕ್ವಶನ್ನು. ಇವಾಗ ನೋಡಿ, ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಲಿಮಿಟೆಡ್ ಹ್ಯಾಸ್ ಆನ್ 31st March 23. ಲ್ಯಾಬಿಲಿಟೀಸ್ ಅಸೆಟ್ ಎಲ್ಲ ಏನು ಮಾಡ್ತಾನೆ ಅವನು, ಸೇಲ್ ಮಾಡಿ ದುಡ್ಡು ಮಾಡ್ಕೋತಾನೆ. ಯಾವ್ಯಾವ ಲಿಕ್ವಿಡೇಟರ್ ಅಂದರೆ ಯಾವ್ಯಾವ ಕಂಪನಿ ಮುಚ್ಚೋ ಟೈಮಲ್ಲಿ ಅವನಿಗೆ ಸಾಲನೆಲ್ಲ ತೀರಿಸಿ ದುಡ್ಡೇನಾದರೂ ಮಿಕ್ಕಿದ್ರೆ ಅವನು ಯಾವ ಎಕ್ಸ್ ಕಂಪನಿ ಅವನಿಗೆ ಕೊಟ್ಟು ಅವ್ನು ಸ್ವಲ್ಪ ಕಮಿಷನ್ ತೊಗೊಂಡು ಲೀಗಲಾಗಿ ಒಂದು ಕಂಪನಿನ ಕ್ಲೋಸ್ ಮಾಡೋನು, ಅವನ್ನ ಲಿಕ್ವಿಡೇಟರ್ ಅಂತ ಹೇಳ್ತೀವಿ. ಅವನ್ನ ಯಾರು ಅಪಾಯಿಂಟ್ ಮಾಡೋದು? ಕೋರ್ಟ್ ಕಡೆಯಿಂದ ಅಪಾಯಿಂಟ್ ಮಾಡೋದು. ಇವಾಗ ಇವನಿಗೆ ಇಷ್ಟು ಲ್ಯಾಬಿಲಿಟೀಸ್ ಇದೆ, ಇಷ್ಟು ಅಸೆಟ್ಸ್ ಇದೆ. ಈ ಅಸೆಟನ್ನೆಲ್ಲ ಸೇಲ್ ಮಾಡ್ತಾನೆ. ಲ್ಯಾಬಿಲಿಟೀಸ್ ಅಂದರೆ ಸಾಲನೆಲ್ಲ ತೀರಿಸ್ಬೇಕು. ಅಸೆಟ್ ಸೈಡಲ್ಲಿ P&L ಅಕೌಂಟನ್ನು ತಗೊಳ್ಳೋ ಹಾಗಿಲ್ಲ, ಓಕೆನಾ? ಇವಾಗ ಲಯಬಿಲಿಟೀಸ್ ಏನೇನಿದೆ ನೋಡೋಣ. 4,000 6% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಂತೆ 4 lakh ಆಯಿತು. 2,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 75 ಪೇಡ್ ಅಪ್. 100 ರೂಪೀಸ್ ಇರೋದು, ಅದೇ 2,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನು ಮಾಡಿದ್ದಾರೆ, 100 ರೂಪಾಯಿ ಕೊಡೋ ಜಾಗದಲ್ಲಿ 75 ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದೆಷ್ಟಾಗಿದೆ, 1,50,000 ಆಗಿದೆ. 6 lakh ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ₹60 ಪೇಡ್ ಅಪ್. 100 ರೂಪೀಸ್ ಪೇ ಮಾಡಬೇಕಾಗಿತ್ತು, ಬಟ್ 6,000 ಈಕ್ವಿಟಿ ಶೇರ್ಸ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, 60 ರೂಪೀಸ್ ಪೇ ಮಾಡಿದ್ದಾರೆ. ಸೊ 3,60,000 ರೂಪೀಸ್ ಆಗುತ್ತೆ. 5% ಡಿಬೆಂಚರ್ಸ್, 2 lakh ಮೇಲೆ 5% ಡಿಬೆಂಚರ್ಸ್ ಬಡ್ಡಿ ಕಟ್ತಾ ಇದ್ದಾನೆ. ಮತ್ತೇನು ಹೇಳಿದ್ದಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಇಂಟ್ರೆಸ್ಟ್ 10,000 ಅಂತೆ. ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಅಂದರೆ ಒಂದು 6 ತಿಂಗಳಿಂದ ಇವ್ನು ದುಡ್ಡು ಕಟ್ಟಿಲ್ಲ, ಸೊ ಅದು 10,000, ಓಕೆನಾ? ನೆಕ್ಸ್ಟು ಕ್ರೆಡಿಟಾರ್ಸ್ 2,90,000. ನಾನು ಪ್ರೀವಿಯಸ್ಸಲ್ಲಿ ಹೇಳಿದ್ದೆ ಏನಂದರೆ, ಕ್ವಶನಲ್ಲಿ ನಿಮಗೆ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಆಮೇಲೆ ಇನ್ನೊಂದು ಯಾವುದೋ ಬರುತ್ತಲ್ಲ, ಸೆಕ್ಯೂರ್ಡ್ ಒಂದು, ಅನ್ಸೆಕ್ಯೂರ್ಡು ಮತ್ತು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಕೊಟ್ಟಿಲ್ಲ ಅಂದರೆ ನಿಮಗೆ ಕ್ರೆಡಿಟಾರ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿರ್ತಾನೆ. ಅದು 3 ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಒಂದು ನಿಮಿಷ ಪ್ರಿವಿಯಸ್ ಕ್ವಶನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಪ್ರಿವಿಯಸ್ ಕ್ವಶನಲ್ಲಿ ಏನು, ಸೆಕ್ಯೂರ್ಡ್ ಲೋನು, ಅನ್ಸೆಕ್ಯೂರ್ಡು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಂತ ಕೊಟ್ಟಿದ್ದ. ಆದರೆ ಇಲ್ಲಿ ಕ್ರೆಡಿಟಾರ್ ಅಂತ ಕೊಟ್ಬಿಟ್ಟಿದ್ದಾನೆ. ಇನ್ನು ಕ್ರೆಡಿಟಾರ್ ಅಂತ ಕೊಟ್ಟರೆ ಸೆಕ್ಯೂರ್ಡ್ ಲೋನು, ಇನ್ಸೆಕ್ಯೂರ್ಡ್ ಲೋನು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಎಲ್ಲನೂ ಇದರಲ್ಲೇ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ ಆಗ್ತಿದೆಯಾ? ಒಂದು ನಿಮಿಷ ಕಾಣಿಸ್ತಿದೆಯಲ್ಲ ವಿಡಿಯೋ. On the date of balance sheet of the company went into liquidation, the dividend on preference shares are in arrears for 2 years. ಒಂದು ನಿಮಿಷ. ಇವಾಗ ಪ್ರಿಫರೆನ್ಸ್ ಶೇರ್ಸು 4,000 ರೂಪಾಯಿ ಇದೆಯಲ್ವಾ, ಅದನ್ನು ಡಿವಿಡೆಂಟು ಏನು ಮಾಡಿಲ್ವಂತೆ, 2 ವರ್ಷದಿಂದ ಇವ್ನು ಕಟ್ಟೇ ಇಲ್ವಂತೆ, ನನ್ನ ಮಗ, ಓಕೆನಾ? ಇವಾಗ ಎಕ್ಸ್ ಲಿಮಿಟೆಡ್ ಅವ್ನು ಏನು ಮಾಡಿದ್ದಾನೆ, ಪ್ರಿಫರೆನ್ಸ್ ಶೇರ್ಸಿಂದು ಡಿವಿಡೆಂಟು 2 ವರ್ಷದಿಂದ ಕಟ್ಟಿಲ್ವಂತೆ. ಸೊ ಅದನ್ನು ಯಾವಾಗ ನಿಂತ್ಕೊಂಡು ಕಟ್ಟಿಸ್ಬೇಕಿರೋದು, ಲಿಕ್ವಿಡೇಟರು ಕಟ್ಟಿಸ್ಬೇಕು. ದ ಅರಿಯರ್ಸ್ ಆ್ಯಂಡ್ ಪೇಯಬಲ್ ಆನ್ ಲಿಕ್ವಿಡೇಷನ್ ಹ್ಯಾಸ್ ಪರ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಏನಂತ ಹೇಳ್ತಿದ್ದಾನೆ, 2 ವರ್ಷದಿಂದ ಏನು ಇವ್ನು ಡಿವಿಡೆಂಡ್ ಪೇ ಮಾಡಿಲ್ವಲ್ಲ, ಅದನ್ನು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಏನು ಪ್ರೋಸೆಸ್ ಇದೆಯೋ ಅದೇ ಥರ ಪೇ ಮಾಡಬೇಕು ಅಂತ ಇದೆ. ದ ಡಿಬೆಂಚರ್ ಹ್ಯಾವ್ ಎ ಫ್ಲೋಟಿಂಗ್ ಚಾರ್ಜಸ್ ಆನ್ ಅಸೆಟ್ ಆಫ್ ದ ಕಂಪನಿ. ಕ್ರೆಡಿಟಾರ್ಸ್ ಇನ್ಕ್ಲೂಡ್ ಲೋನ್ ಆಫ್ 1 lakh ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್. ಮಾರ್ಟ್ಗೇಜ್ ಅಂದರೆ ಎಂತ ಗೊತ್ತಾ? ಇಲ್ಲಿ ನೋಡಿ, ಕ್ರೆಡಿಟಾರ್ ಇನ್ಕ್ಲೂಡ್ ಲೋನ್ 1 lakh ಸೆಕ್ಯೂರ್ಡ್ ಅಂತ ಕೊಟ್ಟಿದ್ದಾನೆ. ಇವಾಗ ಸೆಕ್ಯೂರ್ಡ್ ಲೋನ್ ಅಂದರೆ ಏನಂತ ಹೇಳಿದ್ದೆ ನಾನು. ಸೆಕ್ಯೂರ್ಡ್ ಲೋನ್ ಅಂದರೆ ನೀವು ಲೋನ್ ತೊಗೊಳಕ್ಕಿಂತ ಮುಂಚೆ ಏನಾದರೂ ಒಂದು ಅಡ ಇಟ್ಟು ನೀವು ಲೋನನ್ನು ತೊಗೊಳೋದನ್ನು ಸೆಕ್ಯೂರ್ಡ್ ಲೋನ್ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಅಂದರೆ ಏನು, ಲ್ಯಾಂಡನ್ನು ಅಡ ಇಟ್ಟಿದ್ದಾನಂತೆ, ಅಂದರೆ ಏನಂತ
ಹೊಲದ ಪತ್ರ ಅಂತ ಈಗ ಲೋಕಲಾಗಿ ಹೇಳೋಣ ಅಂದರೆ, ಈಗ ನಾವೆಲ್ಲ ಜಮೀನು ಪತ್ರ ಅಡ ಇಡೋದು ಅಂತೆಲ್ಲ ಹೇಳ್ತೀವಲ್ಲ, ಆತ ಇವನೇನು ಮಾಡಿದ್ದಾನೆ, ಪತ್ರನ ಅಡ ಇಟ್ಟಿದ್ದಾನೆ 1 lakh ರುಪೀಸ್ಗೆ. ಸೊ ಏನಂತ ಕೊಟ್ಟಿದ್ದಾನೆ ಇಲ್ಲಿ, ಕ್ರೆಡಿಟಾರ್ಸ್ ಇನ್ಕ್ಲೂಡ್ ಎ ಲೋನ್ ಆಫ್ 1 lakh ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಸೊ ಈ 2,90,000 ರೂಪಾಯಲ್ಲಿ 1 ಲಕ್ಷ ಬಂದುಬಿಟ್ಟು ಸೆಕ್ಯೂರ್ಡ್ ಲೋನು ಇಲ್ಲಿ ಹಾಕಿರ್ತೀನಿ ನೋಡಿ. ಈಗ ಕ್ರೆಡಿಟಾರ್ಸ್ ಎಷ್ಟಿದೆ ಟೋಟಲು, 2,90,000 ಇದೆ. ಈ 2,90,000 ಸೆಕ್ಯೂರ್ಡ್ ಲೋನ್ ಎಷ್ಟಿದೆ, 1 lakh ರುಪೀಸ್ ಇದೆ. 1 lakh ಅಲ್ವಾ, 1 lakh ರುಪೀಸನ್ನ ಲೆಸ್ ಮಾಡ್ಕೋಬೇಕು. ದ ಅಸೆಟ್ ರಿಯಲೈಸ್ಡ್ ಆರ್ ಅಸೆಟ್ ರಿಯಲೈಸ್ಡ್ ಅಂದರೆ ಅಸೆಟನ್ನ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ, ಲ್ಯಾಂಡನ್ನು 2,40,000 ಮಾಡಿದ್ದಾನೆ, ಪ್ಲ್ಯಾಂಟನ್ನು 4 lakh ರುಪೀಸಿಗೆ ಮಾಡಿದ್ದಾನೆ, ಪೇಟೆಂಟ್ 6 ಲಕ್ಷಕ್ಕೆ, ಸ್ಟಾಕು 120ಕ್ಕೆ, ಡೆಟಾರ್ಸು 160ಗೆ ಸೇಲ್ ಮಾಡಿದ್ದಾನೆ. ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಆಫ್ ಅಮೌಂಟ್ 21,000. ಇವಾಗ ಇದನ್ನೆಲ್ಲ ಸೇಲ್ ಮಾಡುವಾಗ ಲಿಕ್ವಿಡೇಟರ್ಗೆ ಎಷ್ಟು ಖರ್ಚಾಗಿದೆ ಅಂದರೆ 21,800 ರೂಪಾಯಿಯಷ್ಟು ಖರ್ಚಾಗಿದೆ ಅಂತೆ. ದ ಲಿಕ್ವಿಡೇಟರ್ ಈಸ್ ಎಂಟೈಟಲ್ ಟು ಕಮಿಷನ್ ಆಫ್ 3% ಆಫ್ ಆಲ್ ಅಸೆಟ್. ಲಿಕ್ವಿಡೇಟರ್ ಏನು ಹೇಳ್ತಿದ್ದಾನೆ ಗೊತ್ತಾ, ಇವಾಗ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀನಲ್ಲ, ನನಗೆ ಕಮಿಷನ್ನು 3% ಆಫ್ ಆಲ್ ಅಸೆಟ್ ಅಂತ. ಅಂದರೆ ಇದೇನು ಅಸೆಟ್ ಇದೆಯಲ್ವಾ, ಈ ಅಸೆಟ್ ಮೇಲೆ ಅವನಿಗೆ 3% ಕಮಿಷನ್ ಕೊಡಬೇಕಂತೆ. ಅರ್ಥ ಆಗ್ತಿದೆ ಅಲ್ವಾ, ಏನು ಈ ಅಸೆಟನ್ನೆಲ್ಲ ಸೇಲ್ ಮಾಡಿದಾನಲ್ಲ ಅದ್ರ ಮೇಲೆ 3% ಕಮಿಷನ್ ಕೊಡಬೇಕಂತೆ, ಇನ್ಕ್ಲೂಡಿಂಗ್ ಕ್ಯಾಶನ್ನು ಸೇರಿಸಿ ಕೊಡಬೇಕಂತೆ. ಎ ಕಮಿಷನ್ ಆಫ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಮತ್ತೆ ಏನು ಹೇಳ್ತಿದ್ದಾನೆ, 2% ಕಮಿಷನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ 2% ಕಮಿಷನ್ನ ಕೊಡಬೇಕಂತೆ. ಆಯಿತಾ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಮೌಂಟು 30,000 ರುಪೀಸು. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಮೌಂಟ್ ಎಷ್ಟಿದೆ, 30,000 ಇದೆ. ನಾನು ಏನಂದಿದ್ದೆ ನಿಮಗೆ, ಈ ಕ್ರೆಡಿಟಾರ್ಸಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸು, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು 3 ಜನನೇ ಇನ್ಕ್ಲೂಡ್ ಆಗಿರ್ತಾರೆ. ಈಗ ನಮ್ಮ ಹತ್ರ ಇದ್ದಿದ್ದು 2,90,000. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಷ್ಟಿದೆ, 1 ಲಕ್ಷ ರೂಪಾಯಿ ಇದೆ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು 30,000 ರೂಪಾಯಿ ಅಂತೆ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟಿದೆ, 30,000 ರೂಪಾಯಿ ಇದೆ. ಇವಾಗ ಲೆಸ್ ಮಾಡೋಣ. 2,90,000 ಮೈನಸ್ 1 lakh ಮೈನಸ್ 30,000 ಮಾಡಿದ್ರೆ ನಮಗೆ 1,60,000 ಬಂತು. ಅಂದರೆ ಈ ದುಡ್ಡಲ್ಲಿ ಕ್ವಶನಲ್ಲಿ ಅವನೇ ಏನು ಕೊಟ್ಟಿದ್ದಾನೆ, ಸೆಕ್ಯೂರ್ಡ್ ಕ್ರೆಡಿಟಾರ್ಸು 1 ಲಕ್ಷ ಅಂತೆ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ 30,000 ಅಂತೆ. ಹಾಗಾದರೆ ಮಿಕ್ಕಿದ್ದು ಏನಂತ ಹೇಳ್ತೀವಿ ನಾವು, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ನೋಡಿ ಅವನೇನಾದರೂ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ಹೀಗೆ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅರ್ಥ ಆಗ್ತಿದೆ ಅಲ್ವಾ. ಕ್ರೆಡಿಟಾರ್ಸು 2,90,000 ರೂಪಾಯಿ ಇತ್ತು, ಅದರಲ್ಲಿ 3 ಕ್ರೆಡಿಟಾರ್ಸು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಅವನೇ ಕ್ವಶನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ 1 ಲಕ್ಷ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ 30,000 ಅಂತ ಕೊಟ್ಟಿದ್ದ. 2,90,000 1,30,000 ಲೆಸ್ ಮಾಡಿದ್ದಕ್ಕೆ ಅನ್ಸೆಕ್ಯೂರ್ಡ್ ಅಂದರೆ ಏನೂ ಪ್ರೂಫ್ ಇಲ್ಲದೆ ಎಷ್ಟು ಸಾಲ ಮಾಡಿದ್ದಾನೆ ಅವನು, 1,60,000 ರೂಪಾಯಿಯಷ್ಟು ಸಾಲ ಮಾಡಿದ್ದಾನೆ. ಆಯಿತಾ. ಲ್ಯಾಂಡನ್ನ ಅಡ ಇಟ್ಟು ಎಷ್ಟು ಸಾಲ ಮಾಡಿದ್ದ, 1 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಮತ್ತು ಪ್ರಿಫರೆನ್ಷಿಯಲ್ ಕ್ರೆಡಿಟು ಅಂದರೆ ಏನೋ ಹಾಳು ಮೂಳು ಸಾಲ ಎಷ್ಟಿದೆ ಅವನ ಹತ್ರ, 30,000 ರೂಪಾಯಿ ಇದೆ. ಹಾಗಾದರೆ 1,60,000 ಏನೂ ಪ್ರೂಫ್ ಇಲ್ಲದೆ ಅವನು ಅಡ ಇಟ್ಟಿರೋದು ಅಂತ ಅರ್ಥ. ಸೊ ಇದೊಂದು ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಮಾಡ್ಕೊಳ್ಳೋಣ ಬನ್ನಿ. ನಾವು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತೊಗೊಳ್ಳಲ್ಲ, ಏನಂತ ತೊಗೋತೀವಿ, ರಿಸಿಪ್ಟ್ಸ್ ಪೇಮೆಂಟ್. ರಿಸಿಪ್ಟ್ ಅಂತ ಏನು, ನಾವು ಇವನು ಲಿಕ್ವಿಡೇಟರ್ ಏನೇನನ್ನು ಸೇಲ್ ಮಾಡ್ತಾನಲ್ವ ಅದನ್ನೆಲ್ಲ ಏನು ಮಾಡ್ತಾನೆ, ರಿಸಿಪ್ಟ್ ಸೈಡಲ್ಲಿ ಹಾಕೋತಾನೆ. ಕಾಣಿಸ್ತಿದಲ್ಲ, ಆಯಿತಾ. ಇವಾಗ ರಿಸಿಪ್ಟ್ ಸೈಡು ಫಸ್ಟು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಾ ಅಂತ ನೋಡೋಣ. ಕ್ಯಾಶ್ ಇನ್ ಬ್ಯಾಂಕ್ ಇಲ್ಲ, ಕ್ಯಾಶು 60,000 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನೇನಂತ ತೊಗೋತೀವಿ, ಅಸೆಟ್ ರಿಯಲೈಸ್ಡ್ ಅಂದರೆ ಇವನು ಸೇಲ್ ಮಾಡಿದ್ಮೇಲೆ ಇವನಿಗೆ ಕೈಗೆ ಸಿಕ್ಕಿರೋಂಥ ಅಸೆಟ್ಗಳಿದು. ಫಸ್ಟ್ ಏನಿದೆ, ಕ್ಯಾಶ್ ಅಂತ ಇದೆ. ಕ್ಯಾಶ್ ಎಷ್ಟಿದೆ, 60,000 ರುಪೀಸ್ ಇದೆ. ಅದಾದಮೇಲೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ರಿಸಿಪ್ಟ್ ಸೈಡಲ್ಲಿ ನಾವು ಅವನು ಸೇಲ್ ಮಾಡೋ ಐಟಮ್ಸನ್ನೆಲ್ಲ ಇಲ್ಲಿ ತೊಗೊಳ್ತೀವಿ. ಎಷ್ಟೆಷ್ಟು ಬಂದಿದೆ, ಏನೇನು ಸೇಲ್ ಮಾಡಿದ್ದಾನೆ. ಲ್ಯಾಂಡ್ 2,40,000, ಲ್ಯಾಂಡ್ 2,40,000. ನೆಕ್ಸ್ಟು ಪ್ಲ್ಯಾಂಟ್ 4 lakh, ಪ್ಲ್ಯಾಂಟ್ 4 lakh. ಪೇಟೆಂಟ್ 60,000,
ಪೇಟೆಂಟ್ 60,000, ಸ್ಟಾಕ್ 1,20,000, ಡೆಟಾರ್ಸ್ 1,60,000. ಯಾವುದಿದು ಸ್ಟಾಕ್ ಅಲ್ಲ, ಸ್ಟಾಕ್ 1,20,000, ಡೆಟಾರ್ಸು 1,60,000. ಇಲ್ಲಿ ನೋಡಿ, ಅವ್ನು ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಇಷ್ಟು ಅಮೌಂಟ್ ಬಂದಿದೆ. ಅದನ್ನು ಟೋಟಲ್ ಮಾಡೋಣ. ಎಷ್ಟಿದೆ? 60,000, 2,40,000, 4,00,000, 60, 1,20,000, 1,60,000. ಅವನ ಹತ್ರ ಇವಾಗ ಎಷ್ಟಿದೆ? 10,40,000 ರೂಪಾಯಿ ಇದೆ. ಯಾವ ಹತ್ರ? ಲಿಕ್ವಿಡೇಟರ್ ಹತ್ರ 10,40,000 ರೂಪಾಯಿ ಇದೆ. ಒಂದು ನಿಮಿಷ ಆಯಿತಾ? ಇವಾಗ ಇದನ್ನು ತೊಗೊಳ್ಳೋಣ. ಎಷ್ಟಿದೆ ಇವಾಗ ಸಾಲ? ಇವನತ್ತೆ ಎಷ್ಟು ದುಡ್ಡಿದೆ? ಕಂಪ್ನಿನ ಕ್ಲೋಸ್ ಮಾಡಬೇಕು, ಅದೇ ಇವನತ್ತೆ ದುಡ್ಡು ಅದೆಷ್ಟು? 10,40,000 ರೂಪಾಯಿ ಇದೆ. ಇವಾಗ ಫಸ್ಟು ನಾವು ಯಾವಾಗ ದುಡ್ಡು ಕೊಡ್ತೀವಿ? ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅವ್ರಿಗೆ. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಷ್ಟಿದೆ ಅಂತ? 1,00,000 ರೂಪೀಸ್ ಇದೆ. ಯಾಕೆ ತೊಗೋತೀವಿ ನಾವು? ಅರ್ಥ ಆಯ್ತಲ್ಲ? ಕ್ರೆಡಿಟಾರ್ಸ್ ಇನ್ಕ್ಲೂಡ್ ಎ ಲೋನ್ ಆಫ್ 1,00,000 ರೂಪೀಸ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್. ಏನಾದರೂ ಒಂದನ್ನ ನಾವು ಅಡ ಇಟ್ಟು ಲೋನ್ ತೊಗೊಂಡಿದ್ದೆ, ಅದನ್ನು ನಾವು ಸೆಕ್ಯೂರ್ಡ್ ಕ್ರೆಡಿಟಾರ್ಸಲ್ಲಿ ತೊಗೋತೀವಿ. ಎಷ್ಟಿದೆ? 1,00,000 ರೂಪೀಸ್ ಇದೆ. ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀವಿ? ಲಿಕ್ವಿಡೇಟರ್ ಎಕ್ಸ್ಪೆನ್ಸಸ್ ಅಂದರೆ ಇದನ್ನು ಐಟಮ್ಸ್ ಎಲ್ಲ ಸೇಲ್ ಮಾಡುವಾಗ ಅವ್ನಿಗೆ ಏನಾದರೂ ಖರ್ಚಾಗಿರುತ್ತಲ್ವ, ಆ ಎಕ್ಸ್ಪೆನ್ಸಸ್ನ ಇಲ್ಲಿ ತೊಗೋತೀವಿ. ಆಗಿರುತ್ತೆ, 1,000 ರೂಪಾಯಿದು ಆಗಿರುತ್ತೆ. ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಇಸ್ 21,800 ಅಂತೆ. 500 ರೂಪಾಯಿ ಅಲ್ಲ, 1,000 ರೂಪಾಯಿ ಅಲ್ಲ, 21,800 ರೂಪೀಸ್ ಖರ್ಚಾಗಿದೆ. ಯಾಕಂದರೆ ಇವನಿಗೆ ದುಡ್ಡು ಎಷ್ಟು ಬಂದಿದೆ? 10,40,000 ರೂಪಾಯಿ ಬಂದಿದೆ ಅಂದಮೇಲೆ 21,800 ಖರ್ಚಾಗದೆ ಇರುತ್ತಾ? ಆಯಿತಾ? ನೆಕ್ಸ್ಟು ಏನು ತೊಗೋತೀವಿ? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಕೊಡ್ತೀವಿ. ಲಿಕ್ವಿಡೇಟರ್ಗೇನು ಕೂಲಿ ಕೊಡ್ತೀವಿ ನಾವು. ಆಯಿತಾ? ಅವನು ಇಷ್ಟು ಕಷ್ಟಪಟ್ಟು ಎಲ್ಲ ಸೇಲ್ ಮಾಡಿ ಎಲ್ಲ ಸರ್ಕಸ್ ಮಾಡ್ತಿದ್ದಾನಲ್ವ, ಓಡಾಡ್ತಾ ಇದ್ದಾನಲ್ವ, ಸೊ ಅವ್ನಿಗೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ. ರೆಮ್ಯುನರೇಷನ್ ಅಂದರೆ ಏನೋ, ಅವ್ನಿಗೆ ಇಷ್ಟು ಅಮೌಂಟು ಪೇ ಮಾಡೋದು. ಅವನು ಏನು ಹೇಳ್ತಾ ಇದ್ದಾನೆ ಕೋರ್ಟ್ ಕಡೆಯಿಂದ? ದ ಲಿಕ್ವಿಡೇಟರ್ ಇಸ್ ಎಂಟೈಟಲ್ಡ್ ಟು ಕಮಿಷನ್ ಆಫ್ 3% ಆಫ್ ಆಲ್ ಅಸೆಟ್. ಏನೋ ಎಲ್ಲ ಅಸೆಟ್ ಮೇಲೆ 3% ಬೇಕಂತೆ. ಅಂದರೆ ಇವನು ಸೇಲ್ ಮಾಡಿದ್ದಾನಲ್ವ ಈ ಅಸೆಟ್ಟು, ಅದ್ರ ಮೇಲೆ 3% ಕಮಿಷನ್ ಕೇಳ್ತಾ ಇದ್ದಾನೆ. 3% ಆನ್ ಆಲ್ ಅಸೆಟ್. ಇವಾಗ ಎಷ್ಟಿದೆ? ಎಲ್ಲ ಅಸೆಟ್ ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಎಷ್ಟು ಬಂದಿದೆ? 10,40,000 ಅಲ್ವಾ? ಇದ್ರ ಮೇಲೆ 3% ಕಮಿಷನ್ ಕೊಡ್ಬೇಕು ನಾವು. 10,40,000 ಇಂಟು 3% ಮಾಡಿದ್ರೆ ನಮಗೆ ಇವನು ಎಷ್ಟು ತೊಗೋತಾ ಇದ್ದಾನೆ? 31,200 ರೂಪಾಯಿಗೂ ಕಮಿಷನ್ ತೊಗೋತಾನೆ. ಆಮೇಲೆ ಮತ್ತೆ ಏನು ಹೇಳ್ತಿದ್ದಾನೆ ಇವನು? ಕಮಿಷನ್ ಆಫ್ 3% ಆನ್ ಆಲ್ ಅಸೆಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶನ್ನು ಸೇರಿಸಿ ಕೇಳ್ತಿದ್ದಾನೆ. ಎ ಕಮಿಷನ್ ಆಫ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. 2% ಅವನು ಕಮಿಷನ್ ಕೊಡೋದಲ್ಲದೆ ಮತ್ತೆ 2% ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೂ ಅವನಿಗೆ ಕಮಿಷನ್ ಕೊಡಬೇಕಂತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್. ಆಯಿತಾ? ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತ ಈಗಲೇ ಗೊತ್ತಿಲ್ಲ, ಸೊ ಅದನ್ನು ಹಾಗೆ ಖಾಲಿ ಬಿಡಿ. ಆಯಿತಾ? ನೆಕ್ಸ್ಟು ಏನು ತೊಗೊಳ್ತೀವಿ ನಾವು? ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಯ್ತಲ್ವಾ? ನೆಕ್ಸ್ಟ್ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡೋಣ. ನೆಕ್ಸ್ಟು ಡಿಬೆಂಚರ್ನ ಅವನೇನಾದರೂ ಸಾಲ ತೊಗೊಂಡಿದ್ದಾನ ನೋಡೋಣ. ಡಿಬೆಂಚರ್ಸ್ ಅಂತಿದೆಯಾ? ಇದೆ. ಏನಿದೆ? 5% ಡಿಬೆಂಚರ್ಸ್ ಆಫ್ 2,00,000 ರೂಪೀಸ್ ನಾವು ಕೊಡಬೇಕಂತೆ. ಅದನ್ನು ತೀರಿಸ್ಬಿಡ್ತಾ ಇದ್ದಾನೆ. ನಮ್ಮ ಹತ್ರ ಇವಾಗ 10,40,000 ರೂಪಾಯಲ್ಲಿ 1,00,000 ರೂಪಾಯಿ ಅಲ್ಲೋಯ್ತು, 1,21,800. ಇವಾಗ ಎಷ್ಟು ಖರ್ಚಾಗಿದೆ ನೋಡೋಣ. 1,00,000 ರೂಪೀಸ್ ಪ್ಲಸ್ 21,800, 31,200. ಇನ್ನು 1,53,000 ರೂಪಾಯಿ ಖರ್ಚಾಗಿದೆ. ನಮ್ಮ ಹತ್ರ ಇರೋದು 10,40,000 ನಲ್ಲಿ. ಅಷ್ಟಂದರೆ ನಮ್ಮ ಹತ್ರ ಇನ್ನು 8,84,000 ರೂಪಾಯಿ ಇದೆ. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಇವಾಗ ನೀವು ಎಕ್ಸಾಂಪಲ್ ಶಾಪಿಂಗ್ ಹೋಗ್ತೀರ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅಷ್ಟಕ್ಕೆ ಮಾತ್ರ ಪರ್ಚೇಸ್ ಮಾಡ್ತೀವಲ್ವ, ಅದೇ ಥರ ಇಲ್ಲೂ ಅಷ್ಟೇ. ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅದನ್ನು ನೋಡ್ಕೊಂಡು ನಾವು ಸಾಲ ತೀರಿಸ್ತೀವಿ. ಆಯಿತಾ? ಇವಾಗ ಡಿಬೆಂಚರ್ಸಿಗೆ ಸಾಲ ತೀರ್ಸೋಕ್ಕೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ? ಇನ್ನು 8,87,000 ಇದೆ. ಆರಾಮಾಗಿ ಸಾಲ ತೀರಿಸ್ಬೋದು. ಇವಾಗ ಡಿಬೆಂಚರ್ಸ್ದೇನಿದೆ? 5% ಡಿಬೆಂಚರ್ 2,00,000 ರೂಪೀಸು. ಫಸ್ಟು 5% ಡಿಬೆಂಚರ್ಸಲ್ಲಿ 2,00,000 ರೂಪೀಸ್ ಪೇ ಮಾಡಬೇಕಂತೆ ಅವನಿಗೆ. ಆಯಿತಾ? ಆಮೇಲೆ ಏನು ಹೇಳ್ತಿದ್ದಾನೆ? ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟು 10,000. ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಎಷ್ಟು? 10,000 ಪೇ ಮಾಡಬೇಕು.
ಕೆಲವೊಂದು ಸತಿ ಏನು ಗೊತ್ತಾ, ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸು ನಿಮಗೆ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿರಲ್ಲ. ಅದ್ರ ಬದಲು ಏನು ಕೊಟ್ಟಿರ್ತಾನೆ ಗೊತ್ತಾ, 6 ಮಂತು ಅವನು ಡಿಬೆಂಚರ್ಸ್ನ ಪೇ ಮಾಡಿಲ್ಲ ಅಂತ ಕೊಡ್ತಾನೆ. ಅವಾಗ ಏನು ಮಾಡಬೇಕು ಗೊತ್ತಾ, ನೀವು ಡಿಬೆಂಚರ್ ಇಂಟ್ರೆಸ್ಟ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಅಂದರೆ 6 ತಿಂಗಳಿಂದನೋ ವರ್ಷದಿಂದನೋ 2 ವರ್ಷದಿಂದನೋ ಇನ್ನು ಇವನು ಲೋನ್ ದುಡ್ಡು ಕಟ್ಟಿಲ್ಲ ಅಂತ ಅರ್ಥ ಆಯಿತಾ, ಬಡ್ಡಿ ಕಟ್ಟಿಲ್ಲ ಅಂತ ಅರ್ಥ. ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ 10,000 ರೂಪಾಯಿ ಕಟ್ಟಿಲ್ಲ ಅಂತ. ಕೆಲವೊಂದು ಸತಿ ಏನು ಮಾಡ್ತಾನೆ ಗೊತ್ತಾ, ಡೇಟ್ ಕೊಟ್ಬಿಡ್ತಾನೆ, ಒಂದು 6 ತಿಂಗಳಿಂದ ಇವನು ಬಡ್ಡಿ ಕಟ್ಟಿಲ್ಲ ಅಂತ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇವಾಗ ಎಷ್ಟಿದೆ, 2 lakh ಇಂಟು 5% ಅಲ್ವಾ, 2 lakh ಇಂಟು 5% ಇಂಟು ಎಷ್ಟು ದಿನದಿಂದ ಕೊಟ್ಟಿಲ್ಲ, 6 ತಿಂಗಳಿಂದ ಕೊಟ್ಟಿಲ್ವಾ, ವರ್ಷದಿಂದ ಕೊಟ್ಟಿಲ್ವಾ, 2 ವರ್ಷದಿಂದ ಕೊಟ್ಟಿಲ್ವಾ, ಹಾಗೆ. ಈಗ 6 ಮಂತ್ ಅಂದ್ಕೊಳ್ಳಿ, 6 ಡಿವೈಡೆಡ್ ಬೈ 12 ಅಂದರೆ ಅವನು 5,000 ರುಪೀಸು ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಅರ್ಥ ಆಯಿತಾ. ಇವಾಗ 6 ತಿಂಗಳಲ್ವ, ಇವನು ವರ್ಷದಿಂದ ಬಡ್ಡಿ ಕಟ್ಟಿಲ್ಲ, ಅದಕ್ಕೆ 10,000. ಅಲ್ಲಿ ನಿಮಗೆ ಡೇಟ್ ಕೊಟ್ಬಿಡ್ತಾನೆ. ಇವಾಗ ಇಲ್ಲಿ 31 ಮಾರ್ಚ್ 2023 ಅಲ್ವಾ, ಇವನು ಡಿಬೆಂಚರ್ಸ್ನ ಈಗ ಸೆಪ್ಟೆಂಬರ್ ಗಂಟ ಪೇ ಮಾಡಿಲ್ಲ, ಇಲ್ಲ ಡಿಸೆಂಬರ್ ಗಂಟ ಪೇ ಮಾಡಿಲ್ಲ ಅಂತ ಕೊಡ್ತಾನೆ. ಹಂಗೆ ಕೊಟ್ಟಾಗ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬೇಕು. ಅದೇ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಅದಕ್ಕೆ ತೊಗೊಂಡಿದ್ದೀನಿ ಆಯಿತಾ. ಹಾಗೂ ಕೊಡ್ತಾನೆ, ಹಿಂಗೂ ಕೊಡ್ತಾನೆ, ತಲೆ ಕೆಡಿಸ್ಕೊಬಿಡಿ. ಏನಂತ ಅಂದರೆ, ಇನ್ ಕೇಸು ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಕೋತೀವಿ, 2 lakh ಇಂಟು 5% ಇಂಟು 6 ಮಂತ್ ಕೊಟ್ಟಿಲ್ಲ, 6 ಡಿವೈಡೆಡ್ ಬೈ 12 ಆ ಥರ ತೊಗೋತೀವಿ ಆಯಿತಾ. ಇವಾಗ ಡಿಬೆಂಚರ್ಸ್ ಆಯ್ತಲ್ವಾ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್. ಪ್ರಿಫರೆನ್ಷಿಯಲ್ ಇದು ಫಾರ್ಮ್ಯಾಟ್ ಪ್ರಕಾರನೇ ತೊಗೊಂಡು ಹೋಗ್ಬೇಕು ನಾವು, ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋ ಹಾಗಿಲ್ಲ, ಓಕೆನಾ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಮೌಂಟ್ 30,000 ರುಪೀಸ್ ಅಂತ ಕೊಟ್ಟಿದ್ದಾನೆ ಆಯಿತಾ. ಇವಾಗ ಅದನ್ನು ಇಲ್ಲಿ ತೊಗೊಳ್ಳೋಣ, 30,000 ರುಪೀಸ್ ಅಂತ. ಇವಾಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮುಗೀತು. ಇವಾಗ ಇನ್ಯಾವ್ದು ತೊಗೋಬೇಕು ನಾವು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ನಮಗೆ ಕ್ವಶನಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಕೊಟ್ಟಿದ್ದಾನೆ, ಸೆಕ್ಯೂರ್ಡ್ ಕೊಟ್ಟಿದ್ದಾನೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಕೊಟ್ಟಿದ್ದಾನೆ. ಸೊ ನಾನು ಏನಂದರೆ ಲೆಸ್ ಮಾಡ್ಕೋಬೇಕು. ಅವಾಗ ನಾವು ಹೆಂಗೆ ಲೆಸ್ ಮಾಡ್ಕೊಳ್ಳೋದು, ಇವಾಗ ಕ್ರೆಡಿಟರ್ ಎಷ್ಟಿದೆ ನಮ್ಮ ಹತ್ರ, 2,90,000 ಇದೆ, 2,90,000. ಅದರಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಎಷ್ಟಿದೆ, 1 lakh ರುಪೀಸ್ ಇದೆ, ಅದನ್ನು ಲೆಸ್ ಮಾಡ್ಕೋಬೇಕು. ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಏನು ಮಾಡಬೇಕು, ಎಷ್ಟಿದೆ, 30,000 ಇದೆ, ಅದನ್ನು ಲೆಸ್ ಮಾಡಿಕೊಂಡು ಮಿಕ್ಕಿದ್ದೇನು ಬರುತ್ತೋ ಅದನ್ನು ನಾವೇನಂತ ತೊಗೊಳ್ತೀವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂತ ತೊಗೊಳ್ತೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಎಷ್ಟು ಮಿಕ್ಕುತ್ತೆ ನಮಗೆ, 2,90,000ಅಲ್ಲಿ 1,30,000 ಅಲ್ವಾ, ಅದು ಎಷ್ಟಿದೆ, 30,000 ಲೆಸ್ ಮಾಡುತ್ತೆ ನಮಗೆ 1,60,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾ ಇರೋದು. ಆಮೇಲೆ ಇವಾಗ ಈ 1,60,000 ನಮ್ಮ ಹತ್ರ ಇದೆಯಾ ಇಲ್ಲಿ ಪೇ ಮಾಡೋಕ್ಕಂತ ನೋಡೋಣ. ನಮ್ಮ ಹತ್ರ ಇದ್ದಿದ್ದು 10,40,000ಅಲ್ಲಿ ಇವಾಗ 1 lakh ರುಪೀಸ್, 21,800, 31, 200, 2 lakh, 10,000, 30,000, 3,93,000 ರೂಪಾಯಿ ಖರ್ಚಾಗಿದೆ. 10,40,000 ಅಂದರೆ ನಮ್ಮ ಹತ್ರ ಇನ್ನು 6,47,000 ರೂಪಾಯಿ ಇದೆ. ಸೊ ನಾವು ಈಸಿಯಾಗಿ ಏನು ಮಾಡ್ಬೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೇ ಮಾಡ್ಬೋದು. ಆದರೆ ನಾವಿಲ್ಲೇನೋ ಒಂದು ಮಿಸ್ ಮಾಡಿದ್ದೀವಿ ನೋಡಿ, ಏನು 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ವಾ. ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಮೇಲೆ 2% ನಾವು ಇವನಿಗೆ ಪೇ ಮಾಡಬೇಕು. ಎಷ್ಟಿದೆ, 1,60,000 ಇಂಟು 2%ನ ಡೈರೆಕ್ಟಾಗಿ ಕೊಡ್ತೀವಿ. ನಾನು 8 ಮಾರ್ಕ್ಸಲ್ಲಿ ಹೇಳಿದ್ದೆ, ಇನ್ ಕೇಸ್ ನಾವೇನಾದರೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಫುಲ್ ದುಡ್ಡನ್ನ ಕೊಡ್ತಾ ಇದ್ದೀವಿ ಅಂದರೆ ಆವಾಗ ಲಿಕ್ವಿಡೇಟರ್ ಎಮ್ಯುನರೇಷನ್ಗೂ ಫುಲ್ ದುಡ್ಡನ್ನ ಕೊಡ್ತೀವಿ. ಇಲ್ಲ ಅಂದರೆ ಹೆಂಗೆ ತೊಗೋತಾ ಇದ್ವಿ ಹೇಳಿ, ಇದು 2% ಅಂದರೆ ಹೆಂಗೆ, 2 ಡಿವೈಡೆಡ್ ಬೈ 100 ಅಂತ ಅಲ್ವಾ ತೊಗೊಳ್ಳೋದು. ನಾನು ನಿಮಗೆ ಪ್ರೀವಿಯಸಲ್ಲಿ ಹೆಂಗೆ ತೋರಿಸ್ತೇವೆ, ಒಂದು ನಿಮಿಷ ತೋರಿಸ್ತೀನಿ. 8 ಮಾರ್ಕ್ಸಲ್ಲಿ ಹೆಂಗೆ ಮಾಡಿದ್ವಿ ನಾವು, ಎಲ್ಲೋಯ್ತೀವಿ, ಇಲ್ಲೇ ಇದೆ. 8 ಮಾರ್ಕ್ಸಲ್ಲಿ ಹೇಗೆ ಮಾಡಿದ್ವಿ ನಾವು ಇವನಿಗೆ 95,000 ಪೇ ಮಾಡಬೇಕಾಗಿತ್ತು. ಬಟ್ ನಮ್ಮ ಹತ್ರ ಇದ್ದಿದ್ದೆ, ನಮ್ಮ ಹತ್ರ 91,500 ಇತ್ತು. ಇವನಿಗೆ 95,000 ಪೇ ಮಾಡಬೇಕಾಗಿತ್ತು. ಫುಲ್ ದುಡ್ಡು ಪೇ ಮಾಡೋಕ್ಕಾಗಿಲ್ಲ ಅಂದಾಗ ಎಷ್ಟಿದೆಯೋ ಅಷ್ಟೇ ಪೇ ಮಾಡ್ತಿದ್ವಿ. ಆಮೇಲೆ ಇವನಿಗೆ ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಹೆಂಗೆ ಕೊಡ್ತಾಯಿದ್ವಿ, 1% ಅಂದರೆ 91,500 ಇಂಟು 1 ಡಿವೈಡೆಡ್ ಬೈ 101 ಅಂತ ಕೊಡ್ತಿದ್ವಿ. ಯಾಕಂದರೆ ಅವ್ನು ಕೇಳಿದಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಆದರೆ ಇಲ್ಲಿ ಅವ್ನು ಕೇಳಿದಷ್ಟು ದುಡ್ಡು ನಮ್ಮ ಹತ್ರ ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ, 2 ಡಿವೈಡೆಡ್ ಬೈ 100 ಅಂತ ತೊಗೋತೀವಿ. ಇನ್ ಕೇಸ್ ಏನಾದರೂ ನಮ್ಮ ಹತ್ರ ಎಷ್ಟು
1,60,000 ಇರಲಿಲ್ಲ ಅಂದಿದ್ದರೆ ಏನು ಮಾಡ್ತಿದ್ವಿ, 1,60,000 ಇಂಟು 2/102 ಅಂತ ತೊಗೋತಾ ಇದ್ವಿ. ದುಡ್ಡು ಇರಲಿಲ್ಲ ಅಂದಿದ್ದೆ. ನಮ್ಮ ಹತ್ರ ಇವಾಗ ದುಡ್ಡಿದೆ, ಸೊ ಅದಕ್ಕೆ ಫುಲ್ಲಾಗಿ 2% ಅವ್ನಿಗೆ ಕೊಡ್ತಾ ಇದ್ದೀವಿ. 1,60,000 ಇಂಟು 2% ಮಾಡಿದ್ರೆ ನಮಗೆ ಇವ್ನಿಗೆ ಎಷ್ಟು ಕಮಿಷನ್ ಕೊಡಬೇಕು, ಒಂದು ನಿಮಿಷ, 1,60,000 ಇಂಟು 2%, ಇದೆಷ್ಟು, 1,16,000 ಅಲ್ವಾ? ಇಲ್ಲಾಂದರೆ ನಿಮ್ಗೆ ಇನ್ನೊಂದು ಈಸಿ ಮೆಥಡಲ್ಲಿ ಹೇಳ್ತೀನಿ ನೋಡಿ. ಏನಂದರೆ ಇವಾಗ ಕ್ರೆಡಿಟರ್ಸ್ ಎಷ್ಟಿದೆ ನಮ್ಮ ಹತ್ರ, 2,90,000 ಅಲ್ವಾ? ಅದರಲ್ಲಿ ಸೆಕ್ಯೂರ್ಡನ್ನ ನಾವು ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಲೆಸ್ ಮಾಡಿದ್ರೆ ಇವಾಗ ಟೋಟಲ್ ಕ್ರೆಡಿಟರ್ಸಿಂದ ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ಲೆಸ್ ಮಾಡಿಬಿಡಿ. ಅವಾಗ ಎಷ್ಟು ಬರುತ್ತೆ, 1,90,000 ಬರುತ್ತೆ. ಯಾವುದು, ಅನ್ಸೆಕ್ಯೂರ್ಡ್. ಇದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ತಗೊಳ್ಳಿ. ಆಮೇಲೆ ಮತ್ತೆ ಇದನ್ನು ಲೆಸ್ ಮಾಡಿದ್ದೀವಲ್ಲ, ಮತ್ತೆ ಇದರಿಂದ ಪ್ರಿಫರೆನ್ಸ್ ಕ್ರೆಡಿಟರ್ನ ತುಂಬ ಕನ್ಫ್ಯೂಸ್ ಮಾಡ್ಕೊಬಿಡಿ. ಇವಾಗ ಏನು ಹೇಳ್ತಿದ್ದೀನೋ ಇದನ್ನೇ ಫಾಲೋ ಮಾಡಿ, ಓಕೆನಾ? ಈಸಿಯಾಗಿರುತ್ತೆ. ಪ್ರಿಫರೆನ್ಸ್ ಕ್ರೆಡಿಟರ್ಸ್ ಎಷ್ಟಿದೆ ನಮ್ಮ ಹತ್ರ, 30,000 ರೂಪಾಯಿ ಇದೆ. ಅದನ್ನು ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 1,60,000 ಬರುತ್ತೆ. ಇದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತಲೇ ತಗೊಳ್ಳಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಲಾಸ್ಟಲ್ಲಿ ನಮಗೆ ಇದು ಮಿಕ್ಕಿರೋದಷ್ಟು, ಆಯಿತಾ? ಇವಾಗ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಡುವಾಗ 1,60,000 ಮೇಲೆ ಕೊಡಬಾರ್ದು, ನಾವು 1,90,000 ಮೇಲೆ ಕೊಡಬೇಕು, ಆಯಿತಾ? ಅವ್ನು ಫಸ್ಟ್ ಏನು ಮಾಡಿದ್ನೋ ಅದ್ರ ಮೇಲೆ ಕೊಡಬೇಕು. ಸೊ ಇವಾಗ 1,90,000 ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಂಟು 2% ಮಾಡಿದೆ ನಮಗೆ ಇದೆಷ್ಟು ಬಂತು, ಇದು ನಾವೇ ಫೈಂಡ್ ಔಟ್ ಮಾಡ್ಕೊಂಡಿರೋದು, ಹೈಲೈಟ್ ಮಾಡ್ಕೊಳ್ಳಿ. 3,800 ಬಂತು, ಆಯಿತಾ? ಇವಾಗ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ತೊಗೋಬೇಕಲ್ವ. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಲ್ಲಿ ಎಷ್ಟು ತೊಗೋತೀವಿ, ಇಲ್ಲಿ ಏನು ಫೈಂಡ್ ಔಟ್ ಮಾಡಿದ್ದೀವಲ್ಲ 1,60,000 ಅದನ್ನು ತೊಗೋತೀವಿ, ಆಯಿತಾ? ಇದು 10,40,000 ಇಲ್ಲಿ ಹಾಗೆ ಹಾಕೋಬಿಡಿ, ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಇದು ಈಸಿಯಾಗಿ ನೆನಪಿರುತ್ತೆ. ಫಸ್ಟು ಕ್ರೆಡಿಟರ್ಸಲ್ಲಿ ಸೆಕ್ಯೂರ್ಡ್ನ ಲೆಸ್ ಮಾಡಿದ್ರೆ ನಮಗೆ ಅನ್ಸೆಕ್ಯೂರ್ಡ್ ಬರುತ್ತೆ. ಇವನಿಗೆ ಲಿಕ್ವಿಡೇಟೆಡ್ ರೆಮ್ಯುನರೇಷನ್ ಏನಾದರೂ ಕೊಡಬೇಕಂದ್ರೆ ಈ ಅಮೌಂಟಿಂದ ಕೊಡಿ. ಆಮೇಲೆ ಮತ್ತೆ ಪ್ರಿಫರೆನ್ಸ್ ಕ್ರೆಡಿಟರ್ನ ಲೆಸ್ ಮಾಡಿ, ಆಮೇಲೆ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ದುಡ್ಡು ಇಲ್ಲಿಂದ ಕೊಡಿ, ಓಕೆನಾ? ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು ಮುಗೀತು. ಇವಾಗ ನೆಕ್ಸ್ಟ್ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ ಅಂದರೆ ಈಕ್ವಿಟಿ ಶೇರ್ಸ್ಗೆ, ಪ್ರಿಫರೆನ್ಸ್ ಶೇರ್ಸ್ಗೆ ನಾವು ಇವಾಗ ಶೇರ್ಸ್ನ ಕೊಡಬೇಕು. ದುಡ್ಡು ಮಿಕ್ಕಿದೆಯಾ ಅಂತ ನೋಡೋಣ. ಫಸ್ಟು ಇವ್ರಿಗೆ ಕೊಡಬೇಕಂದ್ರೆ ನಮ್ಮ ಹತ್ರ ದುಡ್ಡಿದೆಯಾ ಅಂತ ನೋಡೋಣ. ಇವಾಗ ಎಷ್ಟು ಸಾಲ ತೀರಿಸಿದ್ದೀವಿ, 1,00,000 ರೂಪೀಸ್, 21,800, 31,200, 3,800, 2,00,000, 10,000, 30,000, 1,60,000. ಸೊ 5,56,800 ಅಷ್ಟು ತೀರಿಸಿದ್ದೀವಿ. ಹಾಗಾದರೆ ಇನ್ನು ನಮ್ಮ ಹತ್ರ ಎಷ್ಟು ಮಿಕ್ಕಿದೆ ಅಂದರೆ 4,83,200 ಅಷ್ಟು ಮಿಕ್ಕಿದೆ. ಈಗ ಮಿಕ್ಕಿದ ಈ ದುಡ್ಡಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ನಾವು ಕೊಡಬೇಕು. ಅದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಲ್ಲಿ ಇದೆಯಾ ನೋಡೋಣ ಬನ್ನಿ. ಎಲ್ಲಾದರೂ ಪ್ರಿಫರೆನ್ಸ್ ಶೇರ್ಸ್ ಅಂತಿದೆಯಾ? ಆನ್ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟು ಡಿವಿಡೆಂಟ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇನ್ ಅರಿಯರ್ಸ್ ಆಫ್ 2 years. ಫಸ್ಟು ಈ ಪ್ರಿಫರೆನ್ಸ್ ಶೇರ್ಸನ್ನ ತೊಗೊಬಿಡೋಣ. ಇವಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ದುಡ್ಡು ಮಿಕ್ಕಿದೆ, ಅದಕ್ಕೆ ಇವನಿಗೆ ಪ್ರಿಫರೆನ್ಸ್ ಶೇರ್ ಅವನಿಗೆ ಕೊಡ್ತಿರೋದು, ಓಕೆನಾ? ಎಷ್ಟು ಕೊಡಬೇಕು ನಾವು, 4,00,000 ರೂಪೀಸ್ ಕೊಡಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು. ಸೊ 4,00,000 ರೂಪೀಸ್ ಕೊಟ್ಟಾಯಿತು. ಇವಾಗ ಇವನೇನು ಹೇಳ್ತಿದ್ದಾನಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ 2 ವರ್ಷದಿಂದ ಅವ್ನು ಬಡ್ಡಿನೇ ಕೊಟ್ಟಿಲ್ವಂತೆ, ದುಡ್ಡೇ ಕೊಟ್ಟಿಲ್ವಂತೆ, ಡಿವಿಡೆಂಟೇ ಕೊಟ್ಟಿಲ್ವಂತೆ. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಡಿವಿಡೆಂಟ್ ಕೊಟ್ಟಿಲ್ಲ ಇವನು, ಅರಿಯರ್ಸ್ ಅಂತ ಹಾಕ್ಕೊಂಡು ಎಷ್ಟು ಕೊಡಬೇಕು, 4 ಲಕ್ಷ ಕೊಡಬೇಕು, ಇಂಟು ಎಷ್ಟು ಪರ್ಸೆಂಟ್ ಕೊಡಬೇಕು, 6%. ಎಷ್ಟು, 4,00,000 ಇಂಟು 6%, 4,00,000 ಇಂಟು 6% ಇಂಟು 2 years, 2 ವರ್ಷದಿಂದ ಬಡ್ಡಿ ಕಟ್ಟಿಲ್ವಂತೆ ಇವನು, ಆಯಿತಾ? ಇದು ಜಾಗ ಸಾಕಾಗುತ್ತಾ ನೋಡೋಣ ಬನ್ನಿ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನಂದರೆ 2 yearsಯಿಂದ ಅವನು ಡಿವಿಡೆಂಟನ್ನ ಪೇ ಮಾಡಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, 4,00,000 ಇಂಟು ಇಂಟ್ರೆಸ್ಟು 6% ಇಂಟು 2 years ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ನೋಡೋಣ. 4,00,000
ಇಂಟು 6% ಇಂಟು 2 ಇಯರ್ಸ್ ಮಾಡಿದ್ರೆ 48,000 ರೂಪಾಯಿ ಬಾಕಿ ದುಡ್ಡು ಕೊಟ್ಟಿರಲಿಲ್ಲ, ಇವಾಗ ಕೊಡ್ತಾ ಇದ್ದಾನೆ. ಆಯಿತಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ದು ಆಯಿತಾ. ಇವಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ ಆಯಿತಾ. ಇದನ್ನು ಸ್ವಲ್ಪ ಹೈಲೈಟ್ ಮಾಡಿಬಿಡೋಣ, ಈಸಿಯಾಗಿ ಗೊತ್ತಾಗುತ್ತೆ ಅವಾಗ. ಇದಲ್ವಾ, ಆಯಿತಾ. ಇದೊಂದು ಮತ್ತು ಫಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಡೋಕ್ಕೆ ದುಡ್ಡಿದೆ ಅಂತ ಚೆಕ್ ಮಾಡೋಣ. ಎಷ್ಟು? 1 lakh ಪ್ಲಸ್ 21,800 ಪ್ಲಸ್ 31,200 3,800 2 lakh 10,000 30,000 1,60,000 4 lakh 48,000. ಸೊ ನಮ್ಮತ್ತೆ ಇವಾಗ ಎಷ್ಟು ಖರ್ಚಾಗ್ಬಿಟ್ಟಿದೆ ಗೊತ್ತಾ? 10,04,800 ಎಷ್ಟು ಖರ್ಚಾಗಿದೆ. ನಮ್ಮತ್ತೆ ಇರೋದೆಷ್ಟು? 10,40,000. ಇವಾಗ ನಮ್ಮತ್ತೆ ಮಿಕ್ಕಿರೋದೆ 35,200 ರೂಪಾಯಿ. ಈ 35,200 ರೂಪಾಯಲ್ಲಿ ಇವ್ರಿಗೆ ಶೇರ್ ಮಾಡಬೇಕು. ಫಸ್ಟು ಏನು ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾನೆ ನೋಡೋಣ. 2,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 75 ಪೇಡ್ ಅಪ್. 100 ರೂಪಾಯಿ ಕೊಡೋ ಕಡೆ 75 ರೂಪಾಯಿ ಕೊಟ್ಟಿದ್ದಾನೆ. ಆಮೇಲೆ ನಮಗೆ 8 ಮಾರ್ಕ್ಸಲ್ಲಿ ನೋಡುವಾಗ ಏನಂತು ಅಂದರೆ, ಲಿಕ್ವಿಡೇಟರ್ ಏನು ಮಾಡಿದ್ದ, ಪೆಂಡಿಂಗ್ ದುಡ್ಡನ್ನು ಶೇರ್ ಹೋಲ್ಡರ್ಸು ಬಂದು ಕೊಡಿ ಅಂತ ಕೇಳಿದ್ದ. ಅವ್ರು ಬಂದು ಫುಲ್ ದುಡ್ಡು ಕೊಟ್ಟಿದ್ದು ಅಲ್ವಾ. ಅದಕ್ಕೆ ನಾವು ಎಂಟ್ರಿನ ತೊಗೊಂಡಿದ್ವಿ. ಇಲ್ಲಿ ಇವನ್ನೆಲ್ಲೂ ಮೆನ್ಷನ್ನೇ ಮಾಡಿಲ್ಲ ಬಂದು ದುಡ್ಡು ಕೊಡಿ ಅಂತ. ಸೊ ಅದಕ್ಕೆ ನಾವು ಮೆನ್ಷನ್ ಮಾಡಲ್ಲ. ಅವ್ನು ಕೇಳಿದ್ದೆ ತೊಗೋಬೇಕು, ಕೇಳಿಲ್ಲ ಅಂದರೆ ತೊಗೊಳ್ಳೋ ಹಾಗಿಲ್ಲ. ಓಕೆನಾ? ಇಲ್ಲೇ ಇದೆ ನೋಡಿ, ಕಾಲ್ ಇನ್ ಇಯರ್ಸ್ ಅಂತ. ಅವರು 100 ರೂಪಾಯಿ ಕೊಡಬೇಕಾಗಿತ್ತು, 100 ರೂಪಾಯಿ ಜಾಗದಲ್ಲಿ 80 ರೂಪಾಯಿ ಕೊಟ್ಟಿದ್ದು. ಇನ್ನು ಮಿಕ್ಕಿದ 20 ರೂಪಾಯಿ ಬಂದುಬಿಟ್ಟು ಕೊಡಲೇಬೇಕು ಅಂತ ಹೇಳಿದ್ದು. ಆಮೇಲೆ ಎಲ್ಲ ಶೇರ್ ಹೋಲ್ಡರ್ಸ್ ಬಂದು ಕೊಟ್ಟಿದ್ದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ವಿ. ಅವನು ಲಿಕ್ವಿಡೇಟರ್ ಕೇಳಿದ್ದ, ಇವ್ರು ಬಂದು ಕೊಟ್ಟಿದ್ದು, ಅದಕ್ಕೆ ಎಂಟ್ರಿ ಮಾಡ್ಕೊಂಡ್ವಿ. ಈ ಕ್ವಶನಲ್ಲಿ ನಮ್ಗೆ ಆ ಥರ ಏನೂ ಕೇಳಲೇ ಇಲ್ಲ. ಲಿಕ್ವಿಡೇಟರ್ ದುಡ್ಡು ಕೇಳ್ತಾ ಇದ್ದಾನೆ, ಮಿಕ್ಕಿದ ದುಡ್ಡು ನೀವು ಕೊಡಿ ಅಂತ ಇವ್ನು ಕೇಳೂ ಇಲ್ಲ, ಇವ್ರು ಬಂದು ಕೊಟ್ಟೂ ಇಲ್ಲ. ಅದಕ್ಕೆ ನಾವು ತೊಗೊಳ್ಳೋದೇ ಇಲ್ಲ. ಆಯಿತಾ? ಮರ್ಯಾದೆ ಇಲ್ದಿದ್ದ ಕಡೆ ಇರಬಾರ್ದು ಅಂತಲ್ಲ, ಅದೇ ಥರ. ಅವ್ರು ಕೇಳಿಲ್ಲ ಅಂದರೆ ತೊಗೊಳ್ಳೋ ಹಾಗಿಲ್ಲ, ಕೇಳಿದ್ರೆ ತೊಗೊಳ್ಳಿ. ಓಕೆನಾ? ಇವಾಗ ಇಲ್ಲೇನು ಕೊಟ್ಟಿದ್ದಾನೆ, 2,000 ಈಕ್ವಿಟಿ ಶೇರ್ ಆಫ್ 100 ಈಚ್, 75 ಪೇಡ್ ಅಪ್. 100 ರೂಪಾಯಿ ಕೊಡೋ ಕಡೆ 75 ರೂಪಾಯಿ ಪೇ ಮಾಡಿದ್ದಾನೆ. ಇಲ್ಲಿ 6,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್, ₹60 ಪೇಡ್ ಅಪ್. ಇಲ್ಲಿ 100 ರೂಪಾಯಿ ಕೊಡೋ ಕಡೆ 60 ರೂಪಾಯಿ ಪೇ ಮಾಡಿದ್ದಾನೆ. ಡಿಫ್ರೆನ್ಸ್ ನೋಡಿ, ಇಲ್ಲಿ 100 ರೂಪಾಯಿ ಪೇ ಮಾಡೋ ಕಡೆ ಇಲ್ಲಿ 75 ಪೇ ಮಾಡಿದ್ದಾನೆ. ಇಲ್ಲಿ 100 ರೂಪಾಯಿ ಪೇ ಮಾಡೋ ಕಡೆ ಇಲ್ಲಿ 60 ರೂಪಾಯಿ ಪೇ ಮಾಡಿದ್ದಾನೆ. ಇದರಲ್ಲಿ ಯಾರು ಜಾಸ್ತಿ ಪೇ ಮಾಡಿರೋದು? ಇವನೇ ತಾನೇ ಜಾಸ್ತಿ ಪೇ ಮಾಡಿರೋದು. ಪೇಡ್ ಮೋರ್, ಇವನು ಜಾಸ್ತಿ ಪೇ ಮಾಡಿದ್ದಾನೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ 35,000 ರೂಪಾಯಲ್ಲಿ ನಮಗೇನು ಮುಕ್ಕಿದೆಯಲ್ಲ 35,200 ರೂಪಾಯಿ, ಅದರಲ್ಲಿ ಫಸ್ಟು ಇವನು ಕೊಟ್ಬಿಡ್ತೀವಿ. ಆಮೇಲೆ ಇವಾಗ ಇವನು ಕೊಡಬೇಕಂದ್ರೆ ಇವನಿಗಿಂತ ಇವನು ಎಷ್ಟು % ಜಾಸ್ತಿ ಕೊಟ್ಟಿದ್ದಾನೆ. ಇವಾಗ ಇವನೆಷ್ಟು 75 ಅವನು ಕೊಟ್ಟಿರೋದು, 60 ಇನ್ನೊಬ್ಬ ಕೊಟ್ಟಿರೋದು. ಇವಾಗ ಇಬ್ಬರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 15 ರೂಪೀಸ್ ಅಷ್ಟು ಡಿಫ್ರೆನ್ಸ್ ಇದೆ. ಆಯಿತಾ? 15% ಡಿಫ್ರೆನ್ಸ್ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇವನಿಗೆ ಮೊದಲು ದುಡ್ಡು ಕೊಟ್ಬಿಡ್ತೀವಿ. ಯಾವ ಥರ ಕೊಡ್ತೀವಿ ಅಂತ ಹೇಳ್ತೀನಿ ಬನ್ನಿ. ಆಯಿತಾ? ಫಸ್ಟು ಇವಾಗ ನಮ್ಮ ಹತ್ರ ಮಿಕ್ಕಿರೋದೆಷ್ಟು? 35,000 ಫುಲ್ಲು ಎಲ್ಲ ಖರ್ಚಾಗಿ ಇದಿಷ್ಟನ್ನು ಟೋಟಲ್ ಮಾಡಿದ್ದಕ್ಕೆ ನಮ್ಗೆ ಎಷ್ಟು ಬಂತು? ನಮ್ಮ ಹತ್ರ ಇದ್ದಿದ್ದು ಟೋಟಲ್ ದುಡ್ಡು 10,040 ರೂಪಾಯಿ ಇತ್ತು. ಆಯಿತಾ? ಇವಾಗ ನಾವು ಎಷ್ಟು ಪೇ ಮಾಡಿದ್ದೀವಿ, ಎಷ್ಟು ಸಾಲ ತೀರಿಸಿದ್ದೀವಿ ಅಂದರೆ 10,04,800 ರೂಪಾಯಿ. ನಮ್ಮ ಹತ್ರ ಎಷ್ಟು ಮಿಕ್ಕಿದೆ ಅಂದರೆ 35,200 ಅಷ್ಟು ಮಿಕ್ಕಿದೆ. ಇವಾಗ ಇದನ್ನು ಇವ್ರಿಗೆ ಕೊಡಬೇಕು. ಇವಾಗ ಏನಿದು 35,200ಅಲ್ಲಿ ನಾವೇನು ಮಾಡ್ತಿದ್ದೀವಿ, ಇವನು ನಮಗೆ ಜಾಸ್ತಿ ಪೇ ಮಾಡಿದ್ದಾನೆ. ಎಷ್ಟು? ಈಕ್ವಿಟಿ ಶೇರ್ಸ್ಗೆ 2,000 ಈಕ್ವಿಟಿ ಶೇರ್ಸಿಗೆ ಇವನು 15 ರೂಪಾಯಿ ಜಾಸ್ತಿ ಪೇ ಮಾಡಿದ್ದಾನಲ್ವ. ಫಸ್ಟು ಇವನಿಗೆ ದುಡ್ಡು ಕೊಟ್ಬಿಡ್ತೀವಿ ನಾವು. ಆಯಿತಾ? ಅದನ್ನು ಇಲ್ಲಿ ತೋರಿಸ್ಬೇಕು ಏನಂತ. ಇವಾಗ ಎಷ್ಟು ಪೇ ಮಾಡಿದ್ದಾನವನು? 35,000ದಲ್ಲಿ. ಸೊ ಹೆಂಗೆ ತೊಗೊಳ್ಳೋಣ, ಇದು ಎಕ್ಸಿಸ್ ಅಮೌಂಟು, ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ದಾನೆ ಒಬ್ಬನಿಗಿಂತ. ಎಕ್ಸಿಸ್ ಅಮೌಂಟ್ ಪೇ ಎಷ್ಟು ಶೇರ್ಸು? 2,000 ಶೇರ್ಸು ಇಂಟು 15 ಜಾಸ್ತಿ ಇರೋದು. 2,000 ಇಂಟು 15 ಮಾಡಿದ್ರೆ 30,000 ನಾವೇನು ಮಾಡ್ತಿದ್ದೀವಿ, ಇವನಿಗೆ ಪೇ ಮಾಡಿಬಿಡ್ತಿದ್ದೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ.
ಇವನು ಈಕ್ವಿಟಿ ಶೇರ್ ಹೋಲ್ಡರ್, ಇವನಿಗೆ ಫಸ್ಟು 30,000 ರೂಪಾಯಿ ಪೇ ಮಾಡಿಬಿಡ್ತಿದ್ವಿ. ಇವಾಗ ನಮ್ಮ ಹತ್ರ ಇದ್ದಿದ್ದೆಷ್ಟು, ಫಸ್ಟೇ ಇದ್ದಿದ್ದೆಷ್ಟು ನಮ್ಮ ಹತ್ರ 35,200 ರೂಪಾಯಿ. ಅದರಲ್ಲಿ 30,000 ರೂಪಾಯಿ ನಾವು ಪೇ ಮಾಡಿಬಿಡ್ತಾಯಿದ್ದೀವಿ ಆಯಿತಾ. ಇವಾಗ ಹಾಗಾದರೆ ನಮ್ಮ ಹತ್ರ ಎಷ್ಟಿದೆ, 5,200 ರೂಪಾಯಿ ಇದೆ. ಇವಾಗ ಈ 5,200 ರೂಪಾಯಿಯನ್ನು ಇಬ್ಬರಿಗೂ ಶೇರ್ ಮಾಡ್ತೀವಿ. ಫಸ್ಟ್ ಏನು ಮಾಡಿದ್ವಿ, ಯಾರು ಜಾಸ್ತಿ ಕೊಟ್ಟಿದ್ನೋ ಅವನಿಗೆ ದುಡ್ಡು ಕೊಟ್ಬಿಟ್ವಿ. ಅದು ಅವ್ನಿಗೆ ಕೊಟ್ಟು ಮಿಕ್ಕಿದ್ದನ್ನ ಏನು ಮಾಡ್ತೀವಿ, ಇಬ್ಬರಿಗೂ ಶೇರ್ ಮಾಡ್ತೀವಿ ಒಳ್ಳೆಯವ್ರ ಥರ. 5,200 ರೂಪೀಸ್ ಇದೆ. ಇವಾಗ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಕನ್ಫ್ಯೂಸ್ ಮಾಡ್ಕೊಬಿಡಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಇವನ ಹತ್ರ 2,000, ಇವನ ಹತ್ರ 6,000. ಸೊ ರೇಷಿಯೋನ ತೊಗೊಳ್ಳೋಣ ನಾವು. 2,000:6,000. ಇದು ಎಲ್ಲಿ ತೊಗೊಂಡ್ವಿ, ಈಕ್ವಿಟಿ ಶೇರ್ಸ್ ಏನಿದೆಯೋ 2,000 ಈಕ್ವಿಟಿ ಶೇರ್ಸಿಂದ 2,000, 6,000 ಈಕ್ವಿಟಿ ಶೇರ್ಸಿಂದ 6,000 ಕ್ಯಾನ್ಸಲ್ ಮಾಡಿ. ಎಷ್ಟು ಬರುತ್ತೆ, 2:6 ತೊಗೊಳ್ಳಿ, ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಕುತ್ಕೊಬಿಡಿ ಆಯಿತಾ. ಇವಾಗ 2 ಮೊದಲನೇ ಒಂದು, 6 ಎರಡನೇ ಒಂದು ಆಯಿತಾ. ಇವಾಗ ಹೆಂಗೆ ತೊಗೋತೀವಿ ಅಂದರೆ, ಫಸ್ಟು ಯಾವನು ಅಮೌಂಟ್ ಪೇ ಟು 2,000 ಈಕ್ವಿಟಿ ಶೇರ್ಸ್. 2,000 ಈಕ್ವಿಟಿ ಶೇರ್ಸಿಗೆ ಹೆಂಗೆ ಕೊಡ್ತಾಯಿದ್ದೀವಿ, 5,200 × 2/8. ನೆಕ್ಸ್ಟು ಅಮೌಂಟ್ ಪೇ ಟು 6,000 ಈಕ್ವಿಟಿ ಶೇರ್ಸ್. ಅವನಿಗೂ ಅಷ್ಟೇ 5,200ಅಲ್ಲಿ 6/8 ಎಷ್ಟು ಬರುತ್ತೆ ನೋಡಿ, 5,200 × 2/8. ನೋಡಿ ಇದಿಷ್ಟು ಎಕ್ಸ್ಟ್ರಾ ಮಾಡಿಬಿಟ್ರೆ ನಿಮಗೆ 14 ಮಾರ್ಕ್ಸ್ ಬಂದುಬಿಡುತ್ತೆ. ನೆಕ್ಸ್ಟು 4,800 × 6/8 ಮಾಡಿದ್ರೆ 3,900. ಇವಾಗ ಇಲ್ಲಿ 30,000 ಕೊಟ್ಟಿದ್ವಲ್ಲ, ಅವನಿಗೆ ಪ್ಲಸ್ 1,300 ಆ್ಯಡ್ ಮಾಡೋಣ. ಇಲ್ಲಿ ಇವನಿಗೆ ಡೈರೆಕ್ಟಾಗಿ ಇಲ್ಲೇ ತೊಗೊಬಿಡೋಣ ಆಯಿತಾ. ಅದು 30,000 ಪ್ಲಸ್ 31,300 ಬರುತ್ತೆ. ಇವಾಗ ಈ ಸೈಡನ್ನು ಆ್ಯಡ್ ಮಾಡೋಣ. 1,21,800, 31,200, 3,800, 2,00,000, 10,000, 30,000, 1,60,000, 4,48,000, 31,300, 3,900 ಮಾಡಿದ್ದಕ್ಕೆ 10,40,000 ಆಯಿತಾ. ನಮ್ಮ ಹತ್ರ ದುಡ್ಡಿದ್ದು 10,40,000. 10,40,000ಗೂ ಸಾಲ ತೀರಿಸಿದ್ದಾನೆ. ಯಾರು ಸಾಲ ತೀರಿಸೋದು, ಲಿಕ್ವಿಡೇಟರು. ಅರ್ಥ ಆಗ್ತಿದೆಯಾ. ಏನು ಮಾಡಿದ್ವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ತೊಗೊಂಡ್ವಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇತ್ತು ಅದನ್ನು ಕೊಟ್ವಿ, 3% ಆನ್ ಅಸೆಟು. 10,40,000 ಮೇಲೆ 3% ಕೊಟ್ವಿ, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆವಾಗಲೇ ತೊಗೊಂಡಿಲ್ಲ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮಾಡುವಾಗ ಆಮೇಲೆ ತೊಗೊಂಡ್ವಿ ಓಕೆನಾ. ಡಿಬೆಂಚರ್ಸು 5% ಕೊಟ್ವಿ, ಆಮೇಲೆ ಅವನೇನೋ 1 ವರ್ಷದಿಂದ ದುಡ್ಡು ಕೊಟ್ಟಿರಲಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ನ ಆಮೇಲೆ ಪೇ ಮಾಡಿದ್ವಿ. ಪ್ರಿಫರೆನ್ಸ್ ಶೇರ್ಸನ್ನ ಕೊಟ್ಟಿದ್ವಿ. ಪ್ರಿಫರೆನ್ಸ್ ಶೇರ್ಸನ್ನ 2 ವರ್ಷದಿಂದ ಅವನು 8% ಬಡ್ಡಿ ಥರ ಕೊಟ್ಟಿರಲಿಲ್ಲ, ಅದನ್ನು ಸಾಲ ತೀರಿಸಿದ್ವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಬಂದ್ವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಂದರೆ ನಿಮಗೆ ಎರಡು ಥರ ಡಿವೈಡ್ ಮಾಡಿ ಕೊಟ್ಟಿದ್ದ. ಒಂದು 2,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚು. 100 ಕಡೆ ಇವನು 75 ರೂಪಾಯಿ ಕೊಟ್ಟಿದ್ದ, ಇವನು 100 ರೂಪೀಸ್ ಕಡೆ 60 ರೂಪಾಯಿ ಕೊಟ್ಟಿದ್ದ. ನಾವೇನು ನೋಡ್ತೀವಿ ಅಂದರೆ, ಫಸ್ಟು ಯಾರು ಜಾಸ್ತಿ ದುಡ್ಡು ಕೊಟ್ಟಿದ್ನ ಅವನಿಗೆ ಫಸ್ಟು ಪ್ರಿಫರೆನ್ಸು. ಯಾರು ಇವನು 2,000 ಈಕ್ವಿಟಿ ಶೇರ್ಸ್ ತೊಗೊಂಡವನು ಜಾಸ್ತಿ ಕೊಟ್ಟಿದ್ದ, ಎಷ್ಟು 15 ರೂಪಾಯಿ ಜಾಸ್ತಿ ಕೊಟ್ಟಿದ್ದ. ಅದಕ್ಕೆ ನಾವೇನು ಮಾಡಿದ್ವಿ, 2,000 × 15 ಮಾಡಿ 30,000 ಬಂತು, ಅದನ್ನು ಇಲ್ಲಿ ಕೊಟ್ಬಿಟ್ವಿ. ಆಮೇಲೆ ಇವಾಗ 10,40,000ಅಲ್ಲಿ ಇದಿಷ್ಟನ್ನು ಆ್ಯಡ್ ಮಾಡಿದ್ದಕ್ಕೆ ನಮ್ಗೆ ಎಷ್ಟು ಸಾಲ ತೀರಿಸಿದ್ವಿ, 10,04,800. ಅದರಲ್ಲಿ 32,200 ರೂಪೀಸ್ ನಮ್ಮ ಹತ್ರ ಮಿಕ್ಕಿತ್ತು. ಅದರಲ್ಲಿ 30,000 ರೂಪಾಯಿನ ನಾವು ಇವನು ಜಾಸ್ತಿ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಇವನಿಗೆ ಕೊಟ್ಬಿಟ್ವಿ ಆಯಿತಾ. ಆಮೇಲೆ ಅದು ಲೆಸ್ ಮಾಡಿದ್ದಕ್ಕೆ ನಮಗೆ 5,200 ಇತ್ತು. ಆ 5,200ನ ಒಳ್ಳೆ ಮಕ್ಳು ಥರ ಇಬ್ಬರಿಗೂ ಶೇರ್ ಮಾಡಿದ್ವಿ. ಸೊ ಆ್ಯಡ್ ಮಾಡಿದಾಗ ನಮ್ಗೆ 2 ಆನ್ಸರು ಸೇಮ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ 2 ಸತಿ ನೋಡಿ, ಯಾಕಂದರೆ ನಿಮಗೆ ಆಪ್ಷನ್ ಇಲ್ಲ, ಸ್ವಲ್ಪ ಟಫ್ ಇದೆ ಈ ಸಬ್ಜೆಕ್ಟು, ವರ್ಕೌಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫೀಡ್ಬ್ಯಾಕ್ಸ್ ಕೊಡಿ ಸ್ವಲ್ಪ. ಈಗ ನಿಮಗೆ ಈ ಥರ ಮಾಡಿದ್ನಲ್ಲ, ಇದು ತುಂಬ ಈಸಿ ಮೆಥಡಲ್ಲಿ ಮಾಡಿದ್ದೀನಿ. ಇದಿಷ್ಟೇ ಸಾಕಾಗುತ್ತಾ, ಇಲ್ಲ ಇನ್ನೂ ಈಸಿ ಮೆಥಡಲ್ಲಿ ಬೇಕಾ, ಏನು ಎತ್ತ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಪ್ರಾಕ್ಟಿಕಲ್ಲು ಹಾಗೆ ಸ್ಕ್ರೀನ್ಶಾಟ್ ತೊಗೊಬಿಡಿ, ನೋಟ್ಸ್ ಕಳ್ಸೋಕ್ಕಾಗಲ್ಲ, ಯಾಕಂದರೆ ಇದು PDF ಮಾಡ್ತೀವಲ್ವಾ, ಆವಾಗ ಫೈಲ್ ಸೈಜ್ ಜಾಸ್ತಿ ಆಗಿಬಿಡುತ್ತೆ, ಡ್ರೈವಲ್ಲೆಲ್ಲ ಕಳ್ಸೋದಕ್ಕಾಗಲ್ಲ. ಸೊ ಅದಕ್ಕೆ ಥಿಯರಿ ಪಾರ್ಟ್ ಏನಾದರೂ ನೋಟ್ಸ್ ಇದ್ದಾಗ ಕಳಿಸ್ತೀನಿ. ಪ್ರಾಕ್ಟಿಕಲ್ ಹಾಗೆ ಸ್ಕ್ರೀನ್ಶಾಟ್ ತೆಗ್ದು ನೀವೇ ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿಬಿಡಿ ಆಯಿತಾ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್. ಆನ್ಲೈನ್ ಕ್ಲಾಸಸ್ ಬಗ್ಗೆ ಏನಾದರೂ ಬೇಕು ಅಂದರೆ DM ಮಾಡಿ ಇನ್ಸ್ಟಾದಲ್ಲಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.